ಇದ್ರೆ ಇವೆರಡು ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಶುಗರ್ಗೆ ಓಕೆ. ಇದು ಪ್ಯಾಂಕ್ರಿಯಸ್, ಇದು ಆಂಡ್ರಿನಲ್. ಓಕೆ, ಇವೆರಡು ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು. ಓಕೆ. ಶುಗರ್ ಡೌನ್ ಆಗುತ್ತೆ ಸರ್? ಶುಗರ್ ನಾರ್ಮಲಿ ಬರುತ್ತೆ. ಇಲ್ಲಿ ನೋಡಿ, ವಿಪರೀತ ಪೇನ್ ಇದೆ ಇವರಿಗೆ. ಇದು ಆಂಡ್ರಿನಲ್ ಮೀನ್ಸು 200 ಎಬೋ ಕ್ರಾಸ್ ಆಗಿದೆ ಅಂತ. ಮೊಣಕಲ್ ನೋವಿಗೆ ಇದು ತಲೆ ಹಿಂಭಾಗದ ಪಾಯಿಂಟ್ಸ್. ಓಕೆ, ತಲೆ ಹಿಂಭಾಗದ ಪಾಯಿಂಟ್ಸ್. ನಿಮಗೆ ಲೈಟಾಗಿ ಮೋಷನ್ ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇದೆ. ಡ್ರಿಂಕ್ ಮಾಡ್ತೀನಿ ಅಂದರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ, ಆದರೆ ಒಂದೇ ಸಲಕ್ಕಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದರೆ ತಿಂಗಳಿಗೆ ಒಂದು ಸಲ 60 ml ಅಷ್ಟು ಡ್ರಿಂಕ್ ಏನಾದ್ರು ಮಾಡ್ತಾ ಇದ್ರೆ ಅದು ಕೂಡ ಒಂದು ಔಷಧಿ. ಅದರ್ವೈಸ್ ನೀವೇನಾದರೂ ದಿನಪೂರ್ತಿ ಒಂದೊಂದು ಕ್ವಾರ್ಟರ್ ಕುಡಿತೀನಿ ಅಂದರೆ ಅದು ವಿಷ. ಅರ್ಥ ಆಗ್ತದೆ ಸರ್? ದಯವಿಟ್ಟು ಬಟ್ ಅದ್ರ ಬಗ್ಗೆ ನಾವು ಹೇಳಬಾರ್ದು. ಮಾಡಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರದಲ್ಲಿ ಹೀಗೆ ಮಾಡ್ತಾ ಬನ್ನಿ, ಎಲ್ಲ ಭಾಗಕ್ಕೆ ಇದು ಮಾಡ್ತಾ ಬನ್ನಿ. ಎಷ್ಟು ಸಾಧ್ಯ ಅಷ್ಟು ಒಂದು 8-10 ಚಪ್ಪಾಳೆ ಹೊಡೆದಿ ಜೋರಾಗಿ. ಓಕೆ, ಇದನ್ನೆಲ್ಲ ಮಾಡ್ತಾ ಬನ್ನಿ. ಹಾಗೆ ವಜ್ರಾಸನ ಹಾಕಿ ಇದನ್ನೆಲ್ಲ ಮಾಡ್ತಾ ಬಂದರೆ ಆಟೋಮೆಟಿಕ್ಲಿ ನಿಮ್ಮ ದೇಹದ ಒಂದು ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಏನೆಲ್ಲ ತಿಕ್ಕಬೇಕು. ಮೊದಲೆಲ್ಲ ಮಾವ ತಿಕ್ತಿದ್ರು ಗೊತ್ತಾ? ಮಾವ ತಿಕ್ಕಿದಾಗೆ ಅವ್ರು ಹೇಳ್ತಿದ್ರು ನಾನು ಮಾವ ತಿಂದ್ರೆ ಮಾತ್ರ ಇದು ಸರಿಯಾಗತ್ತೆ ಅಂತಿದ್ರು. ಬಟ್ ರೀಸನ್ ತಿಂದಿದ್ದಕ್ಕಲ್ಲ, ಇದನ್ನ ಹೀಗೆ ತಿಕ್ಕಿದ್ದಕ್ಕೆ. ಇದನ್ನ ಈ ತರ ಇದು ಹೊಟ್ಟೆಯ ಭಾಗದ ಪಾಯಿಂಟ್ಸ್ ಇದೆಲ್ಲ. ಜೊತೆಗೆ ಒಂದು ಆಸನ ತೋರಿಸ್ತೀನಿ ನಾನು. ಈ ಕಡೆ ಕೆಳಗಡೆ ಕೂತ್ಕೊಂಡು ಕಾಲನ್ನ ಈ ತರ ಮಾಡ್ಕೊಂಡು ಹೀಗೆ ಗಲ್ಲಕ್ಕೆ ಪ್ಯಾಂಟ್ ಮಾಡ್ಲಿಕ್ಕೆ ಆಗ್ತಾ ಇದೆ. ದಯವಿಟ್ಟು ಮಷೀನ್ ಇದೆಯೋ ಅದು ಕೂಡ ನಿಮ್ಮ ಮಾಂಸಖಂಡಗಳು, ನರಗಳಲ್ಲಿ ಯಾವುದೆಲ್ಲ ವ್ಯತ್ಯಾಸ ಇದೆ ಅದೆಲ್ಲ ಸರಿಪಡಿಸಬೇಕು. ಸ್ಪಾಂಡಲೈಟಿಸ್ ಅಂತ ಸಮಸ್ಯೆ ಆಗಿರ್ಬೋದು, ಶೋಲ್ಡರ್ ಪೇನ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಏನು ಬ್ಯಾಕ್ ಪೇನ್ ಆಗಿರ್ಬೋದು, ಇದಕ್ಕೂ ಕೂಡ ನಮ್ಮಲ್ಲಿ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಬೆಲ್ಟ್ ಬರುತ್ತೆ, ಒಂದು ಮ್ಯಾಗ್ನೆಟಿಕ್ ಬೆಲ್ಟ್ ಬರುತ್ತೆ, ಟ್ವಿಸ್ಟರ್ ಅಂತ ಬರುತ್ತೆ ಒಬಿಸಿಟಿಗೆ ಸಂಬಂಧಪಟ್ಟ ಹಾಗೆ. ಆ ಟ್ವಿಸ್ಟರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭುಜ ನೋವು ಕಡಿಮೆ ಆಗುತ್ತೆ, ಈ ಭಾಗದಲ್ಲಿ ವೇಸ್ಟ್ ಎಲ್ಲ ಕಡಿಮೆ ಆಗುತ್ತೆ, ಹಾಗೇನೆ ನಿಮ್ಮ ಸೊಂಟ ನೋವು ಕಡಿಮೆ ಆಗುತ್ತೆ. ಇದೆಲ್ಲ ಸರಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಏನು ಮಾಡಿ ಅಂದರೆ ಪವನ ಮುಕ್ತಾಸನ ಅಂತ ಮಾಡಬೇಕಾಗತ್ತೆ. ಸೊಂಟ ನೋವಿರೋರು ಅದನ್ನ ಏನು ಮಾಡಬೇಕು, ಸೀದಾ ಮಲ್ಕೊಂಡು ಒಂದು ಕಾಲನ್ನ ಎತ್ಕೊಂಡು ಈ ಗಲ್ಲಕ್ಕೆ ಟಚ್ ಮಾಡುವಂಥ ಕೆಲಸ ಮಾಡುವಂಥದ್ದು ಪವನ ಮುಕ್ತಾಸನ ಅಂತ ಮಾಡಬೇಕು. ಇದರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ. ಹಾಗೆ ಈ ಪಾಯಿಂಟ್ಸ್ಗಳಲ್ಲಿ ಇರೋದ್ರಿಂದ ಇನ್ನೊಂದು ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಪ್ರತಿಯೊಬ್ಬರ ಪಾದನೂ ಈ ತರ ಇದೆ, ಕರೆಕ್ಟಾ? ಇದು ಸ್ಪೈನಲ್ ಕಾರ್ಡ್. ಚೆಕ್ ಮಾಡಿ, ಇದು ನಿಮ್ಮ ಸ್ಪೈನಲ್ ಕಾರ್ಡ್. ಇಲ್ಲಿಂದ ಇಲ್ಲಿ ಡೌನ್ ಇದೆಯಾ? ಇಲ್ಲಿ ಡೌನ್ ಇದೆಯಾ? ಇಲ್ಲಿ ಉಬ್ಬಿದ್ಯಾ? ಸೊಂಟ ಡೌನ್ ಆಯ್ತಾ? ಯೋಚನೆ ಮಾಡಿ. ಕಾಲು ಮತ್ತೆ ಸೀಟು ಉಬ್ತದೆ. ಇದಿಷ್ಟು ನಿಮ್ಮ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ನರಗಳಲ್ಲೂ ಕೂಡ ಆ ತರ ಇರ್ತದೆ. ಕಾಲಲ್ಲಿ ಕೂಡ ಆ ಒಂದು ಪಾಯಿಂಟ್ಸ್ ಇದೆ. ಇದು ನಾನು ಕಂಡಿಡಿದಲ್ಲ, 5000 ವರ್ಷಗಳ ಹಿಂದೆ ಋಷಿಮುನಿಗಳು ಕಂಡಿರುವಂತ ಒಂದು ಚಿಕಿತ್ಸೆ. ನನಗಿಂತನೂ ಹೆಚ್ಚಿನ ಕಾಯಿಲೆಯಲ್ಲಿ ಬಳಲ್ತಾ ಇರೋರು ನಾವು ನೋಡ್ತಾ ಇರ್ತೀವಿ. ಅವರನ್ನ ನೋಡಿ ತೃಪ್ತಿ ಪಡ್ಬೇಕು. ಅವ್ರಿಗೆ ಆಗ್ಲಿ ಅಂತ ಹಾರೈಕೆ ಮಾಡುವಂಥದ್ದಲ್ಲ, ಅವರನ್ನ ನೋಡಿ ತೃಪ್ತಿ ಪಡಿಸ್ಬೇಕು, ಮೈಂಡಲ್ಲಿ ತೃಪ್ತಿ ಪಡ್ಕೊಳ್ಬೇಕು. ಆವಾಗ ನಾನು 50% ಕ್ಯೂರ್ ಆಗಿರ್ತೀನಿ. ಇನ್ನು 50% ಏನಪ್ಪಾ ಅಂದ್ರೆ, ಆರ್ಥಿಕವಾಗಿ ಯಾರೋ ಒಬ್ಬ ಕೋಟ್ಯಾಂತರ ಮನೆ ಕಟ್ಟಿರ್ತಾನೆ, ಕೋಟಿಗಟ್ಟಲೆ, ಅಥವಾ ಯಾರೋ ಒಬ್ಬರು ದೊಡ್ಡ ಬಂಗ್ಲೆಯನ್ನ ಕಟ್ಟಿರ್ತಾನೆ, ಯಾರೋ ಒಬ್ಬ ಐಷಾರಾಮಿ ಕಾರನ್ನ ತಂದಿರ್ತಾನೆ, ಯಾರೋ ಒಬ್ಬ ಫ್ಯಾಕ್ಟ್ರಿನ ಮಾಡಿರ್ತಾನೆ, ಯಾರೋ ಒಬ್ಬ 50 ಎಕರೆ ತೋಟವನ್ನ ಮಾಡಿರ್ತಾನೆ. ಅವರನ್ನು ನೋಡಿ ತೃಪ್ತಿ ಪಡುವಂಥದ್ದಲ್ಲ. ಇವತ್ತು ಕೋಟಿಗಟ್ಟಲೆ 140 ಕೋಟಿ ಜನಸಂಖ್ಯೆ ನಮ್ಮ ಭಾರತದಲ್ಲಿ ಇದ್ದಲ್ಲಿ ಎಷ್ಟೋ ಕೋಟಿ ಜನರಿಗೆ ಇವತ್ತು 3 ಹೊತ್ತಿನ ತಿನ್ಲಿಕ್ಕೆ ಊಟ ಇಲ್ಲದಿರೋ ಎಷ್ಟೋ ಜನ ಇದ್ದಾರೆ. 3 ಹೊತ್ತಿನ ಊಟ ತಿನ್ಲಿಕ್ಕೆ ಇಲ್ಲದಿರೋ ಎಷ್ಟೋ ಜನ ಇವತ್ತಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ತೊಡ್ಲಿಕ್ಕೆ ಬಟ್ಟೆ ಇಲ್ದಿರೋ ಎಷ್ಟೋ ಜನ ನಾವು ನೋಡ್ತಾ ಇದೀವಿ, ವಾಸಿಸ್ಲಿಕ್ಕೆ ಮನೆ ಇಲ್ದಿರೋ ಎಷ್ಟೋ ಜನ ನೋಡ್ತೀವಿ. ಅದ್ರ ಮಧ್ಯದಲ್ಲಿ ನಾವಿವತ್ತು ಯೋಗ್ಯರಾಗಿ ಬದುಕ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಇದನ್ನ ಯಾರು ನೆನ್ಪಿಟ್ಕೊಳ್ತೀವೋ, ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ದೇವೆ, ಇಲ್ಲಿ ನಾವು ಆರೋಗ್ಯವಂತ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ನಮಗೆ ಇನ್ನೊಂದು ನೆನಪಿರ್ಲಿ, 40 ವರ್ಷದ ಮೇಲ್ಪಟ್ಟು ನನಗೆ ಬಿಪಿನೋ ಶುಗರೋ ಇನ್ಯಾವುದೋ ಕಾಯಿಲೆ ಬರ್ಬೋದು ಅಂತೇಳಿ ಎಷ್ಟು ಜನ ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಅಕ್ಯುಪ್ರೆಷರ್ ಅಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಕರೆಕ್ಟ್ ಅಲ್ವಾ? ಗೊತ್ತು ನಮಗೆ 40 ವರ್ಷದ ನಂತರ ನಮಗೆ ಬಿ ಪಿ ಬರುತ್ತೆ, ಶುಗರ್ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಾವುಗಳು ಇನ್ನೊಂದು ಏನ್ ಮಾಡ್ತಿದ್ದೇವೆ, ಯಾವುದೋ ಒಂದು ಹಣದ ಮರೆನೋ, ಯಾವುದೋ ಒಂದು ಬಿಸ್ನೆಸ್ ಮರೆನೋ, ಯಾವುದೋ ಒಂದು ಇದ್ರ ಮರೆ ಹೋಗಿ ನಮ್ಮ ಎಲ್ಲ ದೇಹವನ್ನ ದಂಡಿಸಿ ಕಡೆಗೆ ನಾವು ಕಾಯಿಲೆಗೆ ತುತ್ತಾಗಿ ಸ್ಟ್ರೋಕ್ ನಂತ ಸಮಸ್ಯೆಗೂ, ಹಾರ್ಟ್ ಅಟ್ಯಾಕ್ ನಂತ ಸಮಸ್ಯೆಗೂ, ಬ್ರೈನ್ ಹೆಮರೇಜ್ ನಂತ ಸಮಸ್ಯೆಗೂ ನಾವು ತುತ್ತಾಗಿ ಏನು ಮಾಡ್ತಾ ಇದೀವಿ, ಬೆಡ್ ರೆಸ್ಟಿಗೆ ಹೋಗ್ತಾ ಇದೀವಿ. ಎಷ್ಟೋ ಜನರಿಗೆ ನಾವು ಹೇಳ್ತಾ ಇರೋದು ಒಂದೇ ಮಾತು, ಆರೋಗ್ಯಕ್ಕೆ ಫಸ್ಟ್ ಒತ್ತು ಕೊಡಿ ಅಂತ. ಯಾವಾಗ ನಾವು ಆರೋಗ್ಯ ಸುಧಾರಣೆ ಆಯಿತು, ನಮ್ಮ ಆರೋಗ್ಯ ಚೆನ್ನಾಗಿದೆಯೋ ಆವಾಗ ಎಲ್ಲ ಥರದ್ದು ನಾವು ಮಾಡ್ಬೋದು ಅನ್ನೋಂಥ ವಿಚಾರ. ಇನ್ನೊಂದು, ಹಣದ ಹಿಂದೆ ಹೋಗಬೇಡಿ ಅಂತ ನಾನು ಹೇಳಲ್ಲ, ಬಟ್ ಆದರೆ ಆರೋಗ್ಯಕ್ಕೆ ಫಸ್ಟ್ ಗಮನ ಕೊಡಿ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ, ಇವತ್ತು ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಬೆಡ್ ರೆಸ್ಟ್ ಮಾಡ್ತಾ ಇದ್ರೆ, ಇವತ್ತು ನೀವು ಒಂದು ₹1 ದುಡ್ಡಿದೆ ತಂದಿಡ್ಲ ಕೇಳಿದ, ಅವ್ನು ಹೇಳೋದು ಇಷ್ಟನೇ, ನಿನ್ನ ಹತ್ರ ಸಾಧ್ಯ ಇದ್ರೆ ನನ್ನ ಆರೋಗ್ಯ ಕಾಪಾಡೋದು ಅಂತ. ಕರೆಕ್ಟ್ ಅಲ್ವಾ? ಇವತ್ತು ಇನ್ನೊಂದು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ, ಪ್ಯಾಂಕ್ರಿಯಾಸ್, ಶುಗರ್ ಅಂದ್ರೆ ಏನು? ಶುಗರ್ ಅಂದ್ರೆ ಏನು?
ನಾವು ತಿನ್ನುವಂಥ ಪ್ರತಿಯೊಂದು ಆಹಾರದಲ್ಲೂ ಗ್ಲೂಕೋಸ್ ಅಂಶ ಇರ್ತದೆ. ಓಕೆನಾ? ಆ ಗ್ಲೂಕೋಸ್ ಅಂಶವನ್ನು ಕರಗಿಸಲಿಕ್ಕೆ 2 ಗ್ರಂಥಿಗಳಿರ್ತವೆ. ಯಾವುದು? ಒಂದು ಎಂಡ್ರಿನಲ್ ಗ್ರಂಥಿ, ಇನ್ನೊಂದು ಪ್ಯಾಂಕ್ರಿಯಾಸ್, ಮೇದೋಜಗತ ಗ್ರಂಥಿ. ಇವೆರಡು ಗ್ರಂಥಿ ಯಾವಾಗ ಹಾನಿ ಒಳಗಾಗುತ್ತೋ ಆವಾಗ ನಮಗೆ ಶುಗರ್ ಎಂಬ ಪಟ್ಟ ಬರುತ್ತೆ. ಇದು ನೆನಪಿರ್ಬೇಕು. ಆದರೆ ಇದಕ್ಕೆ ಹಾಳಾಗ್ಲಿಕ್ಕೆ ಮೇನ್ ಕಾರಣ ಯಾವುದು? ಇಲ್ಲಿ ಲೋಡ್ ಆದ್ರೂ ಕೂಡ ಶುಗರ್ ಬರುತ್ತೆ, ಇಲ್ಲಿ ಲೋಡ್ ಆದ್ರೂ ಕೂಡ ಶುಗರ್ ಬರುತ್ತೆ. ಇದು ನೆನಪಿರ್ಬೇಕು. ಓಕೆನಾ? ಹಾಗೇನೆ ನಮ್ಮಲ್ಲೂ ಕೂಡ ನಾವು ಫುಡ್ಡಲ್ಲಿ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಬೇಕು. ಇವತ್ತು ಆಹಾರವೇ ಔಷಧಿ ಅಂತ ಹೇಳ್ತೀವಿ ನಾವು. ಆಹಾರವೇ ಔಷಧಿ ಆಗಿದೆ. ಆದರೆ ಇವತ್ತು ಏನಾಗ್ಬಿಟ್ಟಿದೆಪ್ಪ ಅಂದ್ರೆ ಆಹಾರ ಜಾಸ್ತಿ ತಿನ್ನೋದ್ರಿಂದ ನಮಗದು ರೋಗಕ್ಕೆ ಗುರಿ ಮಾಡ್ತಾ ಇರ್ತದೆ. ಆಹಾರ ಎಷ್ಟು ಬೇಕು, ಯಾವ್ದು ತಿನ್ನಬೇಕು ಅನ್ನೋದನ್ನು ಮರೆತು ನಾವು ತಿಂತಾ ಇರೋದು. ಮೈದಾದಂಥ ಬಳಕೆ ಜಾಸ್ತಿ ಮಾಡ್ತಾ ಇರುವಂಥದ್ದು, ಬಿಳಿ ಉಪ್ಪಿನ ಬಳಕೆ ಜಾಸ್ತಿ ಮಾಡ್ತಾ ಇರುವಂಥದ್ದು, ಹಾಗೆ ರಿಫೈನ್ಡ್ ಆಯಿಲ್ಗಳ ಬಳಕೆ ಜಾಸ್ತಿ ಆಗ್ತಾ ಇರುವಂಥದ್ದು, ಬಿಳಿ ಅಕ್ಕಿಯ ಬಳಕೆ ಜಾಸ್ತಿ ಮಾಡ್ಕೊಳ್ತಾ ಇರುವಂಥದ್ದು, ಸಕ್ಕರೆ ಬಳಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇವುಗಳಿಂದ ಏನಾಗ್ತದೆ? ನಮಗೆ ರೋಗಕ್ಕೆ ತುತ್ತಾಗ್ತದೆ. ಪ್ರತಿದಿನ ನಾವು ಕೆಮಿಕಲ್ ಯುಕ್ತ ಆಹಾರವನ್ನೇ ಸೇವನೆ ಮಾಡ್ತಾ ಇರುವಂಥದ್ದು ನಮ್ಮ ಕಾಯಿಲೆಗೆ ಮುಖ್ಯ ಕಾರಣ ಅಂತ ಹೇಳುವಂಥದ್ದು. ಇವತ್ತು ನೋಡಿ, ನಾನು ತುಂಬಾ ಸಲ ಹೇಳ್ತಾ ಬಂದೆ, ಹಾಲು ಮಾರೋನು ಮನೆಗೆ ಹೋಗಿ ಹಾಲು ಮಾರ್ತಾನೆ, ಅದೇ ಡ್ರಿಂಕ್ಸ್ ಮಾರೋನು ಕೂತಲ್ಲೇ ದುಡ್ಡು ಮಾಡ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? ಇವತ್ತು ನಮ್ಮ ಈ ತರದ ಚಿಕಿತ್ಸೆಯನ್ನು ನಂಬೋರ ಸಂಖ್ಯೆ ಕಡಿಮೆ. ಯಾಕೆ ನಂಬ್ತಾ ಇಲ್ಲ ಹೇಳಿ ನೋಡೋಣ. ಅಂದ್ರೆ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ನಾವು ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡಲ್ಲ, ಆಪರೇಷನ್ ಮಾಡಲ್ಲ ಅಂದ್ರೆ ಇವನಿಂದ ಏನ್ ಸಾಧ್ಯ ಅಂತ.